ಬಿಲಿಯನರ್ ಸೈಕೋ ಅಂತಿಮ ಭಾಗ. ವಿಕಾಸ್ ಅತ್ಯಂತ ಶಾಂತವಾಗಿ ಆದರೆ ಕಟುವಾದ ಧ್ವನಿಯಲ್ಲಿ ಹೇಳ್ತಾರೆ, ರಮ್ಯಾ, ನೀನು ಇದರ ಬಗ್ಗೆ ಇನ್ನು ಮುಂದೆ ಚಿಂತಿಸಬೇಕಾದ ಯಾವುದೇ ಅಗತ್ಯ ಇಲ್ಲ. ಇಷ್ಟು ವರ್ಷಗಳ ಕಾಲ ನಾನು ಸಮಾಜದಲ್ಲಿ ಅತ್ಯಂತ ಪಟ್ಟು ಗಳಿಸಿದಂತಹ ರಾಜೆ ಎಂಟರ್ಪ್ರೈಸಸ್ ಆ ಗೌರವ, ಆ ಖ್ಯಾತಿಗೆ ಇನ್ನು ಮುಂದೆ ನಿನ್ನಿಂದ ಯಾವುದೇ ಹಾನಿ ಆಗಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನನ್ನು ಜೈಲಿನಿಂದ ವಕೀಲರ ಮೂಲಕ ಬಿಡುಗಡೆ ಮಾಡಿಸಿದೆ. ಆದರೆ ನನ್ನ ಈ ಖ್ಯಾತಿಯನ್ನು ನೀನು ಮತ್ತಷ್ಟು ಹಾಳು ಮಾಡುವುದನ್ನು ನಾನು ಸಹಿಸೋದಿಲ್ಲ. ಈ ಆಸ್ತಿಯಲ್ಲಿ ನೀನು ಇನ್ನು ಮುಂದೆ ನಿನ್ನ ಒಂದೇ ಒಂದು ಪೈಸೆನೂ ಕೂಡ ನಿನ್ನ ಕಷ್ಟಕ್ಕೆ ಅಂತ ಸಿಗೋದಿಲ್ಲ. ನಾನು ಇವತ್ತೇ ಎಂದು ವಿಕಾಸ್ ತನ್ನ ನಿರ್ಧಾರವನ್ನು ಕಂಪ್ಲೀಟ್ ಮಾಡುವ ಮುನ್ನವೇ ರಮ್ಯಾ ತಡೆಯಲಾರದೆ ಮಧ್ಯದಲ್ಲೇ ಅಡ್ಡಿಪಡಿಸ್ತಾಳೆ. ನೀನು ನನ್ನ ಜೊತೆ ತಮಾಷೆ ಮಾಡ್ತಿದ್ಯಾ ವಿಕಾಸ್? ನೀನು ಹೀಗೆ ಮಾಡೋಕ್ಕೆ ಅಸಲಿ ಸಾಧ್ಯವೇ ಇಲ್ಲ ಎಂದು ರಮ್ಯಾ ಹುಚ್ಚಿಯಂತೆ ಕೂಗಾಡೋಕ್ಕೆ ಶುರು ಮಾಡ್ತಾಳೆ. ನಾನು ಇದನ್ನು ಖಂಡಿತವಾಗಿಯೂ ಮಾಡ್ತೀನಿ ಮತ್ತು ಈಗಲೇ ಮಾಡಿಯೇ ಬಿಟ್ಟಿದ್ದೀನಿ ರಮ್ಯಾ ಎಂದು ವಿಕಾಸ್ ಅತ್ಯಂತ ಗಂಭೀರವಾಗಿ ಹೇಳ್ತಾನೆ. ನಂತರ ಅವರು ಅಲ್ಲಿಯೇ ತೀವ್ರ ಆಕ್ರೋಶ ಮತ್ತು ನೋವಿನಿಂದ ನಿಂತಿದ್ದ ನಿಖಿಲ್ ಮತ್ತು ಭೂಮಿಕಾ ಅವ್ರ ಕಡೆಗೆ ತಿರುಗ್ತಾರೆ. ವಿಕಾಸ್ ಅವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಮತ್ತು ಪಶ್ಚಾತ್ತಾಪ, ನೋವು ಎದ್ದು ಕಾಣ್ತಾ ಇರುತ್ತೆ. ಅವರು ಅತ್ಯಂತ ಭಾವುಕರಾಗಿ, ಭೂಮಿಕಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನ ತಪ್ಪು ನಿರ್ಧಾರಗಳಿಂದಾಗಿ ನೀನು ತುಂಬ ಕಷ್ಟಪಡಬೇಕಾಯಿತು. ನಿನ್ನ ಆ ಮುಗ್ಧ ಮಗುವನ್ನು ಕಳೆದುಕೊಳ್ಬೇಕಾಯಿತು. ಈ ಇಡೀ ಘಟನೆಗೆ ಒಂದು ರೀತಿಯಾಗಿ ನಾನು ಕೂಡ ತಪ್ಪಿತಸ್ಥನಾಗಿದ್ದೆ. ನಿಖಿಲ್ ನನ್ನನ್ನು ಮನಸ್ಸಾರೆ ದ್ವೇಷಿಸ್ತಾನೆ ಮತ್ತು ನನ್ನ ಮುಖ ನೋಡಲು ಆತ ಇಷ್ಟಪಡೋದೇ ಇಲ್ಲ ಎಂದು ನನಗೆ ತುಂಬ ಚೆನ್ನಾಗಿಯೇ ತಿಳಿದಿದೆ. ಆದರೆ ಒಬ್ಬ ತಂದೆಯಾಗಿ ಇವತ್ತು ನಾನು ಮಾಡಬಹುದಾದಂತಹ ಅತ್ಯಂತ ಕನಿಷ್ಠ ಪ್ರಾಯಶ್ಚಿತ ಇದೊಂದೇ ಅಮ್ಮ. ನೀವು ನನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿ ಕೈ ಮುಗಿದ್ರು. ಆದರೆ ನಿಖಿಲ್ ಆ ಮಾತಿಗೆ ಕರಗಲಿಲ್ಲ. ಅವನಿಗೆ ಒಂದು ಸ್ವಲ್ಪನೂ ಮುರುಕ ಬರಲಿಲ್ಲ. ಆತನ ಮುಖದಲ್ಲಿ ಇನ್ನೂ ಆ ಹಳೆಯ ದ್ವೇಷದ ಕೆಂಡ ಹಾಗೆ ಉರಿತಾನೇ ಇತ್ತು. ಆತ ಹೆಜ್ಜೆ ಮುಂದೆ ಇಟ್ಟು ಅತ್ಯಂತ ವ್ಯಂಗ್ಯವಾಗಿ, ಶ್ರೀ ರಾಜೇ ಅವರೇ, ನಿಮ್ಮ ಈ ಕೆಲವು ಆಸ್ತಿ ಷೇರುಗಳನ್ನು ನನ್ನ ಹೆಸರಿಗೆ ಬರೆದುಕೊಡುವ ಮೂಲಕ ಇವತ್ತು ನನ್ನನ್ನು ಅಥವಾ ನನ್ನ ಹೆಂಡತಿಯನ್ನು ಖರೀದಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಆ ರಮ್ಯಾ ಎನ್ನುವ ಮಹಿಳೆ ಇವತ್ತು ಜೈಲಿನಲ್ಲಿ ಕತ್ತಲೆ ಕೋಣೆ ಅನುಭವಿಸಲು ಸಂಪೂರ್ಣವಾಗಿ ಅರ್ಹಳಾಗಿದ್ಲು. ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವಳನ್ನು ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದು ಸಾಕಿಟ್ಕೊಂಡಿದ್ದೀರಲ್ವ ಅಂತ ನಿಖಿಲ್ ಬಹಳ ಆಕ್ರೋಶದಿಂದನೇ ಹೇಳ್ತಾನೆ. ಅದಕ್ಕೆ ವಿಕಾಸ್ ಅತ್ಯಂತ ನೊಂದ ಸ್ಥಿತಿಯಲ್ಲಿ ನಿಖಿಲ್ನ ಕಣ್ಣುಗಳನ್ನು ನೋಡಿ, ನಿಖಿಲ್, ಸಮಾಜದಲ್ಲಿ ನಮಗಂತಾನೆ ಒಂದು ರೀತಿಯ ಗೌರವ ಮತ್ತು ದೊಡ್ಡ ಖ್ಯಾತಿ ಇದೆ. ರಮ್ಯಾ ಜೈಲಿನಲ್ಲಿದ್ದರೆ ಇಡೀ ರಾಜ ಕುಟುಂಬಕ್ಕೆ ಮಾನ ಹರಾಜಾಗುತ್ತೆ. ಅದಕ್ಕಾಗಿಯೇ ನಾನು ಅವಳನ್ನು ಕಾನೂನಿನ ಮೂಲಕ ಹೊರ ಹಾಕಲೇಬೇಕಾಯಿತು. ಆದರೆ ಅವಳಿಗೆ ಈ ಮನೆಯಲ್ಲಾಗಲಿ ಅಥವಾ ನನ್ನ ಜೀವನದಲ್ಲಾಗಲಿ ಇನ್ನು ಮುಂದೆ ಯಾವುದೇ ಸ್ಥಾನ ಇಲ್ಲ, ಜಾಗ ಇಲ್ಲ ಎಂದು ಅತ್ಯಂತ ಅಸಹಾಯಕತೆಯಿಂದ ವಿವರಿಸಲು ಪ್ರಯತ್ನಿಸಿದರು ವಿಕಾಸ್. ಹೌದು ನಿಖಿಲ್, ಸಾಕು ಈ ಜಗಳ. ಅಪ್ಪ ಹೇಳಿದ್ದು ಸರಿ. ಇನ್ನು ಮುಂದೆ ಆ ರಮ್ಯಾ ಆಂಟಿಯನ್ನು ಅಪ್ಪನ ನಿಭಾಯಿಸಲಿ, ನಾವು ನಮ್ಮ ದಾರಿಯಲ್ಲಿ ಹೋಗೋಣ ಅಂತ ಹೇಳಿದ್ದು ಭೂಮಿಕಾ ನಿಟ್ಟುಸಿರು ಬಿಡುತ್ತಾ. ಅವರು ಹೀಗೆ ಮಾತನಾಡುತ್ತಿರುವಾಗ ರಮ್ಯಾಳ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಾನೇ ಇತ್ತು. ಆ ಮಟ್ಟಕ್ಕೆ ತಲುಪಲು ನಾನು ಎಷ್ಟೊಂದು ಶ್ರಮಿಸಿದ್ದೆ. ಆದರೆ ಈಗ ನಿಖಿಲ್ನಿಂದಾಗಿ ನನ್ನೆಲ್ಲ ಅಧಿಕಾರ ಕಸಿದುಕೊಂಡು ನನ್ನನ್ನು ಹೊರಗೆಸೆದಿದ್ದಾರಾ? ನಾನು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿರೋ ಹಣ, ಆಸ್ತಿ ಎಲ್ಲವೂ ಹೀಗೆ ವ್ಯರ್ಥವಾಗಲು ನಾನು ಬಿಡಲ್ಲ ಅಂತ ಅಂದುಕೊಂಡ್ಳು. ಅವಳು ಇದ್ದಕ್ಕಿದ್ದಂತೆ ಊಟದ ಮೇಜಿನ ಮೇಲಿದ್ದ ಚಾಕುವನ್ನು ನಿಧಾನವಾಗಿ ಕೈಗೆ ತೆಗೆದುಕೊಂಡು ಅದರ ಸೀರೆಯ ಮರಿಯಲ್ಲಿ ಮುಚ್ಚಿಕೊಂಡು ಹಾಲ್ಗೆ ಬರ್ತಾ ಇದ್ದಾಳೆ. ವಾತಾವರಣ ಶಾಂತವಾಗಿದ್ದನ್ನು ನೋಡಿ ತನ್ನೆಲ್ಲ ದ್ವೇಷವನ್ನು ಒಂದೇ ಒಂದು ಬಾರಿ ಹೊರಹಾಕಲು ನಿಖಿಲ್ನತ್ತ ಓಡಿದ್ಲು. ಆದರೆ ಆಕೆ ನಿಖಿಲ್ನಲ್ಲೇ ಕೊಲ್ಲಲು ಬಯಸಿದ್ಲು. ಆದರೆ ರಮ್ಯಾ ನಿಖಿಲ್ನತ್ತ ಓಡುತ್ತಿರುವುದನ್ನು ಕಂಡ ಶ್ರೀರಾಜೆ ಸಮಯಾವಕಾಶವಿಲ್ಲದೆ ಅಡ್ಡ ಬಂದು ನಿಖಿಲನ್ನು ತಳ್ಳಿದ್ರು. ರಮ್ಯಾ ಚಾಕುವಿನಿಂದ ಮಾಡಿದ ಒಂದು ಭೀಕರ ಇರಿತ ತಪ್ಪಿಸಿಕೊಳ್ಳಲು ಬಂದ ಶ್ರೀರಾಜೆ ಅವರ ಹೊಟ್ಟೆಗೆ ನೇರವಾಗಿ ತಗುಲಿ ಬಿಡುತ್ತೆ. ಆ ಕ್ಷಣದಲ್ಲಿ ಇಡೀ ಮನೆ ಸ್ತಬ್ಧವಾಗಿ ಹೋಗುತ್ತೆ. ಶ್ರೀರಾಜೆ ತೀವ್ರ ಆಘಾತದಿಂದ ಹೊಟ್ಟೆಯನ್ನು ಹೊತ್ತುಕೊಂಡು ನೆಲಕ್ಕೆ ಕುಸಿದು ಬಿದ್ರು. ಅವರಿಂದ ರಕ್ತದ ಮಡುವೆ ಹರಿದು ಹೋಯಿತು. ಅದನ್ನು ಕಂಡು ರಮ್ಯಾ ಕೂಡ ತಾನು ಮಾಡಿದ್ದೇನು ಎಂದು ಅರಿವಿಲ್ಲದೆ ದಿಗ್ಭ್ರಮೆಗೊಂಡು ನಿಂತಲ್ಲೇ ಜಡಗಟ್ಟು ಬಿಡ್ತಾಳೆ. ನಿಖಿಲ್ ಆಕಸ್ಮಿಕವಾಗಿ ನಮ್ಮ ತಂದೆಗೆ ತಗುಲಿದ್ದ ಗಾಯವನ್ನು ಕಂಡು ತಕ್ಷಣವೇ ಓಡಿಬಂದು ಅವರ ತಲೆಗೆ ಪೆಟ್ಟಾಗದಂತೆ ಹಿಡಿದುಕೊಳ್ತಾನೆ.
ಅಪ್ಪ, ಭೂಮಿಕಾ ಅಳುತ್ತಾ ಓಡ್ ಬರ್ತಾಳೆ. ಮಿಸ್ಟರ್ ರಾಜೇ, ನಿಖಿಲ್ ಆಘಾತದಿಂದಲೇ ಕೂಗ್ತಾನೆ. ಯಶ್, ಬೇಗ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡು ಅಂತ ಭೂಮಿಕಾ ಕಿರ್ಚಾಡ್ತಾಳೆ. ಯಶ್ ನಡುಗುವ ಕೈಗಳಿಂದಲೇ ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಕೂಡ ಮಾಡ್ತಾನೆ. ನಿಖಿಲ್ ತನ್ನ ತಂದೆಯ ಗಾಯದಿಂದ ಹರಿತಿರುವಂತಹ ರಕ್ತವನ್ನು ತಡೆಯಲು ತನ್ನ ಕೈಗಳಿಂದ ಗಾಯದ ಜಾಗವನ್ನು ಬಲವಾಗಿ ಒತ್ತಿ ಹಿಡಿದುಕೊಳ್ತಾನೆ. ನಿಖಿಲ್, ನನಗೆ ತುಂಬ ಕ್ಷಮೆ ಇರಲಿ ಮಗ, ನಾನು ನಿನಗೆ ಅನ್ಯಾಯ ಮಾಡಿದ್ದೀನಿ ಎಂದು ಶ್ರೀರಾಜೆ ನರಳುತ್ತಾ ಆಗಲೇ ಕ್ಷಮೆಯನ್ನು ಕೇಳಿದ್ರು. ದಯವಿಟ್ಟು ಏನು ಮಾತಾಡಬೇಡಿಯಪ್ಪ, ಆಂಬ್ಯುಲೆನ್ಸ್ ಬೇಗ ಬರುತ್ತೆ. ನಿಖಿಲ್ ಕಣ್ಣಲ್ಲಿ ನೀರಿಲ್ಲದಿದ್ರೂ ಕೂಡ ಅವನ ಗಂಟಿನಲ್ಲಿ ಮಾತು ಅನ್ನೋದು ಹೊರಡ್ತಾ ಇರಲಿಲ್ಲ. ಆತ ಅಕ್ಷರಶಃ ಒಂದು ಕ್ಷಣ ಶಾಕ್ನಲ್ಲಿದ್ದ. 10 ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂದೇ ಬಿಡ್ತು. ಭೂಮಿಕಾ ಮತ್ತು ನಿಖಿಲ್ ಶ್ರೀರಾಜು ಅವರೊಂದಿಗೆ ಆಂಬ್ಯುಲೆನ್ಸ್ ಹತ್ತಿದ್ರು. ಯಶ್ ತನ್ನ ಕಾರ್ನಲ್ಲಿ ಆಸ್ಪತ್ರೆಗೆ ಹೋಗಲು ಮುಂದಾದಾಗ ಹಿಂದೆ ರಮ್ಯಾ ಬಂದು ಕಾರಿನ ಬಾಗಿಲನ್ನು ತೆರೆದ್ಲು. ಯಶ್, ದಯವಿಟ್ಟು ನನ್ನ ಕರೆದುಕೊಂಡು ಹೋಗು, ರಮ್ಯಾ ಅಳುತ್ತಾ ಬೇಡ್ಕೊಂಡ್ಳು. ಯಶ್ ಕಣ್ಣಲ್ಲಿ ಅಸಹ್ಯ ಮತ್ತು ನೋವು, ಸಂಕಟ ತುಂಬಿತ್ತು. ಅಮ್ಮ ಪ್ಲೀಸ್, ನೀನೀಗ ಮಾಡಿದ್ದು ಸಾಕು. ನಿನ್ನ ಹಠಕ್ಕೆ ಹಾಗೆ ಅಪ್ಪನ ಜೀವನೇ ಹೋಗೋ ಹಾಗೆ ಮಾಡಿಬಿಟ್ಟಿದೆಯಲ್ಲ. ಇನ್ಮೇಲೆ ನಿನ್ನನ್ನು ಅಮ್ಮ ಅಂತ ಕರೆಯೋದಕ್ಕೂ ನನಗೆ ತುಂಬ ನಾಚಿಕೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಆಕೆ ಕಣ್ಣೆತ್ತಿಯೋ ನೋಡದೆ ಕಾರನ್ನು ಚಲಾಯಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಯಶ್, ರಮ್ಯಾ ರಸ್ತೆಯಲ್ಲಿ ಅಳುತ್ತಾ ನಿಂತಳು. ಯಶ್ ಅವಳ ಮಾತಿಗೆ ಬೆಲೆ ಕೊಡದೆ ಆಸ್ಪತ್ರೆಯ ಕಡೆಗೆ ವೇಗವಾಗಿ ಹೋಗ್ತಾನೆ. ವಿಕಾಸ್ ಅವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಗುತ್ತೆ. ನಿಖಿಲ್ ಹೊರಗಿನ ಕಾಯುವ ಸ್ಥಳದಲ್ಲೇ ವೇಟಿಂಗ್ ಏರಿಯಾದಲ್ಲೇ ಕುಳಿತಿರ್ತಾನೆ. ಅವನ ಕೈಗಳೆಲ್ಲವೂ ತಂದೆಯ ರಕ್ತದಿಂದ ಕೆಂಪಗಾಗಿತ್ತು. ತನ್ನ ಕೈಗಳನ್ನೇ ನೋಡಿ ನಿಖಿಲ್ ಸಂಪೂರ್ಣ ಮೌನಕ್ಕೆ ಜಾರ್ತಾನೆ. ಅವನ ಮುಖದಲ್ಲಿ ಅಳು ಇರಲಿಲ್ಲ, ಬದಲಿಗೆ ಆಘಾತದ ಕರಾಳ ಛಾಯೆ ಇತ್ತು. ಅಷ್ಟರಲ್ಲಿ ಭೂಮಿಕಾ ನಿಧಾನವಾಗಿ ಅವನ ಮುಂದೆ ಬಂದು ನಿಂತ್ಕೊತಾಳೆ. ಭೂಮಿಕಾ ಏನೋ ಹೇಳೋಕೆ ಅಂತ ಹೇಳಿ ಹೊರಟಿದಾಗ ನಿಖಿಲ್ ತೀವ್ರವಾದ ಆಘಾತದಿಂದ ತೊದಲ್ತಾನೆ. ಭೂಮಿಕಾ, ಅವರು ನನ್ನನ್ನು ಆ ಚಾಕುವಿನ ಇರಿತದಿಂದ ಬಲವಂತವಾಗಿ ತಳ್ಳಿ ಉಳಿಸಿದ್ರು. ಆದರೆ ನನ್ನ ಜಾಗದಲ್ಲಿ ಇವತ್ತು ಅವರಿಗೆ ಭೀಕರ ಗಾಯವಾಗಿದೆ. ಒಂದು ವೇಳೆ ಅವರಿಗೆ ಏನಾದರೂ ಸಂಭವಿಸಿದ್ರೆ ನಾನು ಇಡೀ ಜೀವನದಲ್ಲಿ ಏನು ಮಾಡಲಿ ಭೂಮಿಕಾ? ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರಿವತ್ತು ನನ್ನ ಜೀವ ಉಳಿಸಿ ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದ್ದಾರೆ. ನನ್ನ ಇಡೀ ಜನ್ಮ ಮುಗಿದರೂ ಆ ಉಪಕಾರವನ್ನು ಅವರಿಗೆ ಮರುಪಾವತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಎಂದು ನಿಖಿಲ್ ಅಸಹಾಯಕತೆಯಿಂದ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ನಿಖಿಲ್, ಮೊದಲು ನಿನ್ನ ಈ ಮಾತುಗಳನ್ನು ನಿಲ್ಲಿಸು. ಅವರು ನಿನ್ನ ಹೆತ್ತ ತಂದೆ ಅಂದರೆ ಹೆತ್ತ ಮಗನನ್ನು ಆಪತ್ತಿನಿಂದ ಉಳಿಸೋದು ಒಬ್ಬ ತಂದೆಯ ಧರ್ಮ, ಕರ್ತವ್ಯ. ಅವರು ನಿನ್ನನ್ನು ಉಳಿಸಿ ನಿನಗೆ ಯಾವುದೇ ಉಪಕಾರ ಮಾಡಲಿಲ್ಲ. ನೀನು ಇಷ್ಟು ದಿನ ನಿನ್ನ ಒಳಗೆ ಬಚ್ಚಿಟ್ಕೊಂಡಿದ್ದ ನೋವನ್ನು ಇವತ್ತು ಹೊರಹಾಕಿ ಅಳಲು ಬಯಸಿದರೆ ಮನಸಾರೆ ಅಳು, ಯಾರು ನಿನಗೆ ಏನು ಹೇಳೋದಿಲ್ಲ ಅಂತ ಹೇಳಿ ಭೂಮಿಕಾ ಹೇಳ್ತಾಳೆ. ಭೂಮಿಕಾ ನಿಖಿಲ್ನ ತಲೆಯನ್ನು ತನ್ನ ಎದೆಗೆ ಒರಗಿಸ್ಕೊಂಡು ಅವನನ್ನು ಅತ್ಯಂತ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ನಿಖಿಲ್ ತನ್ನ ಹಿಡಿ ಹಠ, ದ್ವೇಷ, ಒಂದು ಕೋಪ ಎಲ್ಲವನ್ನ ಮರೆತುಬಿಟ್ಟ. ಭೂಮಿಕಾಳ ಸೊಂಟದ ಸುತ್ತ ತನ್ನ ತೋಳನ್ನು ಬಿಗಿಯಾಗಿ ಹಾಕಿ ಅವಳನ್ನು ಅಪ್ಕೊಂಡ. ತಂದೆಯ ನೆನಪಿನಲ್ಲಿ ಮಗುವಿನಂತೆ ಕಣ್ಣೀರನ್ನು ಸುರಿಸ್ತಾ ಇದ್ದ. ಕೆಲವು ಗಂಟೆಗಳ ಭೀಕರ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಗಂಭೀರ ಮುಖ ಹೊತ್ತು ಹೊರಗೆ ಬಂದ ವಿಕಾಸ್ ಶ್ರೀರಾಜು ಅವರನ್ನು ಕೊನೆಯ ಬಾರಿಗೆ ಭೇಟಿಯಾಗಲು ನಿಖಿಲನ್ನು ಕರೆದರು. ಅವರು ಬದುಕುಳಿಯುವಂತಹ ಸಾಧ್ಯತೆ ಏನಿದೆ ಅದು ತುಂಬಾ ಕಡಿಮೆ ಇತ್ತು. ಯಾಕಂದರೆ ಅವರು ಹೊಟ್ಟೆಯಿಂದ ಈಗಾಗಲೇ ವಿಪರೀತವಾದ ರಕ್ತಸ್ರಾವ ಆಗಿಬಿಟ್ಟಿದೆ ಮತ್ತು ತುಂಬ ಬ್ಲಡ್ ಲಾಸ್ ಆಗಿತ್ತು. ಒಳಗಿನ ಅಂಗಾಂಗಗಳು ಸಹ ತೀವ್ರವಾಗಿ ಹಾನಿಗೆ ಒಳಗಾಗಿದ್ವು. ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವಾಗಲೇ ಅವರಿಗೆ ಒಮ್ಮೆ ಭೀಕರ ಹೃದಯಾಘಾತವೂ ಕೂಡ ಅಲ್ಲೇ ಆಗಿತ್ತು. ನಿಖಿಲ್, ಭೂಮಿಕಾ, ಯಶ್ ಮತ್ತು ಆಪ್ತ ಸ್ನೇಹಿತ ಆರ್ಯನ್ 4 ಕೂಡ ಒಟ್ಟಾಗಿ ICU ಕೋಣೆಯ ಒಳಗೆ ಹೋಗ್ತಾರೆ. ನಿಖಿಲ್ ಮಾತ್ರ ತಂದೆಯ ಮುಖ ನೋಡಲು ಧೈರ್ಯವಿಲ್ಲದೆ ದೂರದ ಮೂಲೆಯೊಂದರಲ್ಲಿ ಮೌನವಾಗಿ ನಿಂತಿದ್ರು. ವಿಕಾಸ್ ತನ್ನ ಮುಖದ ಮೇಲಿದ್ದ ಆಮ್ಲಜನಕ ಮುಖವಾಡವನ್ನು ನಡುಗುವ ಕೈಗಳಿಂದ ನಿಧಾನವಾಗಿ ತೆಗೆದರು. ಯಶ್, ಇನ್ಮೇಲಾದರೂ ನಿನ್ನ ಅಣ್ಣ ನಿಖಿಲ್ನ ಮಾತು ಕೇಳಿಕೊಂಡು ಬುದ್ಧಿವಂತನಾಗಿರು ಮಗನೇ, ಮತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಪಾಲಿಗೆ ಒಳ್ಳೆಯ ತಂದೆಯಾಗೋಕ್ಕೆ ಸಾಧ್ಯವೇ ಆಗಲಿಲ್ಲ ಎಂದು ವಿಕಾಸ್ ಕಣ್ಣೀರನ್ನು ಹಾಕಿದ್ರು. ಯಶ್ ಅವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಗುವಿನಂತೆ ಜೋರಾಗಿ ಅಳ್ತಾ ಇದ್ದನು. ಬಾಬಾ,
ದಯವಿಟ್ಟು ದಯವಿಟ್ಟು ಆ ರೀತಿ ಅಮಂಗಳದ ಮಾತುಗಳನ್ನು ಆಡಬೇಡಿ. ನೀವು ಜಗತ್ತಿನಲ್ಲಿ ತುಂಬಾ ಒಳ್ಳೆಯ ತಂದೆ. ಇನ್ಮೇಲೆ ನಿಖಿಲ್ ಅಣ್ಣ ಹೇಳುವ ಪ್ರತಿಯೊಂದು ಮಾತನ್ನು ನಾನು ಚಾಚು ತಪ್ಪದೆ ಕೇಳ್ತೀನಿ, ಆಯಿತಾ? ದಯವಿಟ್ಟು ನೀವು ಬೇಗ ಅಂದರೆ ಬೇಗ ಗುಣಮುಖರಾಗಿ ಎದ್ದು ಬನ್ನಿ ಬಾಬಾ ಅಂತ ಯಶ್ ಗೋಳಿಡುತ್ತಾ ಗೋಗರಿತಾ ಇದ್ದಾನೆ. ಯಶ್ನನ್ನು ತಡೆಯಲಾರದೆ ಆರ್ಯನ್ ಹಿಂದಿನಿಂದ ಬಂದು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ವಿಕಾಸ್ ಆರ್ಯನ್ ಕಡೆಗೆ ದೀನವಾಗಿ ನೋಡುತ್ತಾ, ಆರ್ಯನ್, ನನ್ನ ಮಕ್ಕಳನ್ನು ಇನ್ಮೇಲೆ ನೀನೇ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ. ವಿಶೇಷವಾಗಿ ನಿಖಿಲ್ಗಾಗಿ ಆತನ ಪ್ರತಿಯೊಂದು ಕಷ್ಟದ ದಿನಗಳಲ್ಲೂ ನೀನು ಯಾವಾಗಲೂ ಆತನ ಪರವಾಗಿ ಬೆಟ್ಟದಂತೆ ನಿಂತಿದ್ದೀಯ. ಅದಕ್ಕಾಗಿ ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿ ಈ ಸಾಯುವ ಸಮಯದಲ್ಲಿ ನನಗೆ ತಿಳಿತಾನೇ ಇಲ್ಲ ಆರ್ಯನ್. ಆತನನ್ನು ಸದಾ ಹೀಗೆಯೇ ಬೆಂಬಲಿಸು. ಆತನಿಗೆ ಈ ಜಗತ್ತಿನಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಳ್ಳೆಯ ಸ್ನೇಹಿತರಿಲ್ಲ. ನನ್ನ ಮಗನನ್ನು ನೀನು ಚೆನ್ನಾಗಿ ನೋಡ್ಕೊಳ್ತೀಯ ತಾನೆ ಎಂದು ವಿಕಾಸ್ ನಡುಗುವ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಆರ್ಯನ್, ನಾನು ನಿಖಿಲನ್ನು ಸದಾ ಬೆಂಬಲಿಸ್ತೇನೆ, ನೀವಂತೂ ಚಿಂತಿಸಲೇಬೇಡಿ ಎಂದು ಆರ್ಯನ್ ಕಣ್ಣೀರನ್ನು ಹೊರಿಸ್ಕೊಳ್ತಾನೆ. ವಿಕಾಸ್ ನಂತರ ಭೂಮಿಕಾಳನ್ನು ದಯಾನೀಯವಾಗಿ ನೋಡುತ್ತಾ, ಭೂಮಿಕಾ, ನನ್ನನ್ನು ಇನ್ನೂ ನಿನ್ನ ಹೃದಯದಲ್ಲಿದ್ದಾದರೂ ಕ್ಷಮಿಸಮ್ಮ. ಆದರೆ ದಯವಿಟ್ಟು ನಿನ್ನ ಮತ್ತು ನಿಖಿಲ್ನ ಜೀವನವನ್ನು ಇನ್ಮೇಲಾದರೂ ಯಾವುದೇ ದ್ವೇಷವಿಲ್ಲದೆ ಕರಾರುಗಳಿಲ್ಲದೆ ಚೆನ್ನಾಗಿ ನೋಡ್ಕೊಳ್ಳಿ. ಭವಿಷ್ಯದಲ್ಲಿ ನೀವಿಬ್ಬರಿಗೂ ತುಂಬ ಸುಂದರವಾದ ಮಕ್ಕಳು ಖಂಡಿತ ಜನಿಸ್ತಾರೆ. ಆ ಮಕ್ಕಳಿಗೆ ನನ್ನ ತಪ್ಪುಗಳನ್ನು ಮರೆತು ನನ್ನ ಬಗ್ಗೆ ಪ್ರೀತಿಯಿಂದ ಹೇಳಲು ಮರೆಯಬೇಡಮ್ಮ ಅಂತ ಅಂದರು ವಿಕಾಸ್. ಅಯ್ಯೋ ಅಪ್ಪ, ದಯವಿಟ್ಟು ಸುಮ್ಮನಿರಿ, ನಿಮಗೆ ಏನೂ ಆಗಲ್ಲ ಎಂದು ಭೂಮಿಕಾ ಇಡೀ ಕೋಣೆ ನಡುಗುವಂತೆ ಅಳ್ತಾನೇ ಇದ್ಲು. ಆದರೆ ನಿಖಿಲ್ ಮಾತ್ರ ಇಷ್ಟೆಲ್ಲ ನಡೀತಿದ್ರೂ ಕೂಡ ಅವರಿಂದ ತುಂಬಾ ದೂರದ ಮೂಲೆಯಲ್ಲಿ ಗೋಡೆಗೆ ಹೊರಗಿ ಕಣ್ಣೀರನ್ನು ಹಾಕುತ್ತಾ ನಿಂತಿದ್ದನ್ನು ವಿಕಾಸ್ ಕಷ್ಟಪಟ್ಟು ತನ್ನ ಬಲಗೈಯನ್ನು ಚಾಚಿ ನಿಖಿಲ್ನತ್ತ ಕೈ ಸನ್ನೆ ಮಾಡಿದರು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಆರ್ಯನ್ ಅಳುತ್ತಿದ್ದ ಯಶ್ನನ್ನು ನಿಧಾನವಾಗಿ ICU ಕೋಣೆಯಿಂದ ಹೊರಗೆ ಕರೆದಿದ್ದನು. ನಿಖಿಲ್ ವಿಕಾಸ್ ಕಣ್ಣುಗಳನ್ನು ಬಿಡಲು ಕಷ್ಟಪಡುತ್ತಾ ಮತ್ತೊಮ್ಮೆ ಕೈ ಎತ್ತಿ ಅತ್ಯಂತ ಪ್ರೀತಿಯಿಂದ ತನ್ನ ಹಿರಿಯ ಮಗ ನಿಖಿಲ್ನನ್ನು ಹತ್ತಿರ ಕರೆದರು. ಇವತ್ತು ಇಲ್ಲಿ ನಡೆದಿದ್ದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ ಮಗನೇ. ನಾನೇ ನನ್ನ ಸಣ್ಣ ವಯಸ್ಸಿನಿಂದನೂ ಕೂಡ ಸರಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ನಿನ್ನ ಅಮ್ಮನಿಗೆ ಮೋಸ ಮಾಡಿದೆ, ನನ್ನನ್ನು ಕ್ಷಮಿಸ್ಬಿಡು ಮಗನೇ. ಅದು ನಿನ್ನ ಹೆತ್ತ ತಾಯಿಗೆ ಭೀಕರವಾಗಿ ಮೋಸ ಮಾಡಿದ್ದು ನಾನೇ. ಆ ಪಾಪದ ಫಲವಾಗಿ ಇವತ್ತು ನಿನಗೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗಿದ್ದಕ್ಕೆ ಕಾರಣ ಎಂದು ನಿಖಿಲ್ ಜೊತೆ ಮಾತನಾಡುವಾಗ ವಿಕಾಸ್ ಅವರ ಉಸಿರು ತಳಮಳಿಸ್ತಾ ಇತ್ತು, ಮಾತುಗಳು ಎಡವುತ್ತಾ ಇದ್ವು. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ. ನಿಜವಾಗಿಯೂ ತುಂಬ ಕೆಟ್ಟ ಮಗ ನಾನು ಎಂದು ನಿಖಿಲ್ ತನ್ನ ಇಡೀ ಅಹಂಕಾರವನ್ನು ಬದಿಗಿಟ್ಟು ತಂದೆಯ ಕೈಗಳನ್ನು ಹಿಡಿದು ಜೋರಾಗಿ ಅಳುತ್ತಾ ಹೇಳ್ತಾನೆ. ವಿಕಾಸ್ ತನ್ನ ಮಗನ ಕಣ್ಣೀರನ್ನು ನೋಡಿ ನಡುಗುವ ಧ್ವನಿಯಲ್ಲಿ, ನಿಖಿಲ್ ಮಗನೇ, ಎಂದಿಗೂ ನಿನ್ನ ಮನಸ್ಸಿನಲ್ಲಿ ಕೆಟ್ಟದಾಗಿ ಭಾವಿಸಬೇಡ ಮತ್ತು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನೀನು ದೂಷಿಸ್ಕೊಳ್ಳೋಕ್ಕೆ ಹೋಗ್ಬೇಡ ಮಗನೇ. ಇಷ್ಟು ದಿನ ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ನನಗೆ ತುಂಬಾ ದೊಡ್ಡ ಪಶ್ಚಾತ್ತಾಪವಾಗ್ತಾ ಇದೆ. ಅದಕ್ಕೆ ಶಿಕ್ಷೆ ಕೂಡ ಇದು. ದಯವಿಟ್ಟು ನನ್ನ ಎದುರು ಹೀಗೆ ಹೇಳೋಕ್ಕೆ ಹೋಗಬೇಡ ಎಂದು ಕಣ್ಣು ಮುಚ್ಚುತ್ತಲೇ ಹೇಳಿದರು. ಅಪ್ಪ ಕಣ್ಬಿಡಿ ಎಂದು ಭೂಮಿಕಾ ಮತ್ತು ನಿಖಿಲ್ ಇಬ್ಬರು ಒಟ್ಟಾಗಿ ಜೋರಾಗಿ ಅಳ್ತಾ ಇದ್ರು. ಅಲ್ಲಿಯ ಮೊಣಕಾಲುಗಳ ಮೇಲೆ ಕುಸ್ತು ತಂದೆಯ ಎದೆ ಮೇಲೆ ಬಿದ್ದು ಅಳುತ್ತಿದ್ದ ನಿಖಿಲ್ನನ್ನು ಭೂಮಿಕಾ ಅತ್ಯಂತ ಕಷ್ಟದಿಂದ ಹಿಡಿದು ಮೇಲಕ್ಕೆತ್ತಿದ್ಲು. ದಯವಿಟ್ಟು ಎದ್ದೇಳಿ ನಿಖಿಲ್, ನೋಡು ಬಾಬಾ ಇನ್ಮೇಲೆ ಏನು ಮಾತಾಡ್ತಾ ಇಲ್ಲ. ಆರ್ಯನ್ ಬೇಗ ಒಳಗೆ ಬಾ, ನೋಡು ಅಪ್ಪ ಏನು ಮಾತಾಡ್ತಾ ಇಲ್ಲ, ಏನೋ ಆಗ್ತಿದೆ ಅವರಿಗೆ ಎಂದು ಭೂಮಿಕಾ ಗಾಬರಿಯಿಂದ ವಿಕಾಸ್ ಅವರ ದೇಹವನ್ನು ಅಲುಗಾಡಿಸುತ್ತಾ ಜೋರಾಗಿ ಕೂಗ್ತಾ ಇದ್ಲು. ಭೂಮಿಕಾಳ ಆ ತಳಮಳದ ಧ್ವನಿ ಕೇಳಿ ಹೊರಗಿದ್ದಂತಹ ಆರ್ಯನ್ ತಕ್ಷಣವೇ ICU ಕೋಣೆಗೆ ಒಳಗೋಡ್ ಬರ್ತಾರೆ. ಅಲ್ಲಿ ನಿಶ್ಚಲವಾಗಿ ಮಲಗಿದ್ದ ವಿಕಾಸ್ ಅವರ ಸ್ಥಿತಿಯನ್ನು ಮತ್ತು ಮಾನಿಟರ್ನಲ್ಲಿ ಹಾರ್ಟ್ ಬೀಟ್ ನಿಲ್ಲುತ್ತಿರುವುದನ್ನು ನೋಡಿದ ಆಪ್ತ ಸ್ನೇಹಿತ ಕಣ್ಣುಗಳಲ್ಲೂ ಕೂಡ ಕಣ್ಣೀರು ಸರಸರನೆ ಸುರಿಯಿತು. ಆತ ಕೂಡ ತಡೆಯಲಾರದೆ ಅಳಲು ಪ್ರಾರಂಭಿಸ್ತಾನೆ. ಆರ್ಯನ್, ದಯವಿಟ್ಟು ನನಗೆ ಹೇಳು, ಬಾಬಾ ಚೆನ್ನಾಗಿರ್ತಾರೆ ತಾನೇ ಇನ್ಮೇಲೆ? ಅವ್ರಿಗೆ ಏನೂ ಆಗೋದಿಲ್ಲ ಅಂತ ಪ್ಲೀಸ್ ಹೇಳಿಬಿಡು ಆರ್ಯನ್ ಎಂದು ನಿಖಿಲ್ ತಬ್ಬಲಿಯಾದ ಮಗುವಿನಂತೆ ಆರ್ಯನನ್ನು ಹಿಡಿದು ಅಳುತ್ತಾನೇ ಇದ್ರು.
ನಿಖಿಲ್ನ ಸಣ್ಣ ವಯಸ್ಸಿನಲ್ಲೇ ಆತನ ಎತ್ತ ತಾಯಿ ಆತನನ್ನು ಬಿಟ್ಟು ದೂರ ಹೋಗಿದ್ಲು. ಈಗ ಕೆಲವು ದಿನಗಳ ಹಿಂದೆಯಷ್ಟೇ ಆತ ತನ್ನ ಒಡಲಲ್ಲಿದ್ದ ಪುಟ್ಟ ಮಗುವನ್ನು ಕಳೆದುಕೊಳ್ಬೇಕಾಯಿತು. ಮತ್ತು ಇವತ್ತು ಇಡೀ ಜಗತ್ತಿನಲ್ಲಿ ತನಗಾಗಿ ಪ್ರಾಣವನ್ನೇ ಕೊಟ್ಟ ಎತ್ತ ತಂದೆಯೂ ಆತನನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಆರ್ಯನ್ ನಿಖಿಲ್ನ ಹೆಗಲ ಮೇಲೆ ಕೈಯಿಟ್ಟು, ನಿಖಿಲ್, ನೀನು ಮೊದಲು ಸಂಭಾಳಿಸ್ಕೊ ಮತ್ತು ಭೂಮಿಕಳನ್ನು ಚೆನ್ನಾಗಿ ನೋಡ್ಕೊ. ಅಪ್ಪ ಇನ್ಮೇಲೆ ಈ ಲೋಕದಲ್ಲೇ ಇಲ್ಲ, ಅವರು ನಮ್ಮನ್ನೆಲ್ಲ ಬಿಟ್ಟು ದೂರದ ದಿಗಂತಕ್ಕೆ ಹೊರಟು ಹೋಗಿದ್ದಾರೆ ಎಂದು ತೀವ್ರ ದುಃಖದಿಂದ ಹೇಳ್ತಾನೆ. ಆರ್ಯನ್ ಮಾತು ಕೇಳಿ ಬಾಗಿಲಲ್ಲಿ ನಿಂತಿದ್ದ ಕಿರಿಯ ಮಗ ಯಶ್ ಇಡೀ ಆಸ್ಪತ್ರೆ ನಡುಗುವಂತೆ ಗುಡುಗುವಂತೆ ಜೋರಾಗಿ ಕಿರುಚಿ ಅಳಲು ಶುರು ಮಾಡ್ಕೊಳ್ತಾನೆ. ಇತ್ತ ಭೂಮಿಕಾ ಮತ್ತು ನಿಖಿಲ್ ಇಬ್ಬರು ಒಬ್ಬನೊಬ್ಬರು ಅಪ್ಕೊಂಡು ಜೋರಾಗಿ ಕಣ್ಣೀರನ್ನು ಹಾಕ್ತಾ ಇದ್ರು. ಶ್ರೀ ರಾಜೆ ಅವರು ನಿಧನದ ನಂತರ ನಿಖಿಲ್ ಮತ್ತು ಭೂಮಿಕಾ ಇಬ್ಬರಿಗೂ ಕೂಡ ಇಡೀ ರಾಜೆ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಹೊರುವುದು ತುಂಬಾ ಕಷ್ಟಕರವಾಗಿತ್ತು. ಇಡೀ ಕುಟುಂಬ ಮತ್ತು ಉದ್ಯೋಗಿಗಳ ಎಲ್ಲ ಜವಾಬ್ದಾರಿಗಳು ಒಂದೇ ಬಾರಿಗೆ ಅವರಿಬ್ಬರ ಹೆಗಲ ಮೇಲೆ ಬಿದ್ದವು. ಆ ಕರಾಳ ನೋವಿನಿಂದ ಹೊರಬರಲು ಅವರಿಗೆ ಸ್ವಲ್ಪ ಸಮಯ ಬೇಕಾಗೇ ಇತ್ತು. ಆದರೆ ಕೊನೆಗೆ ಭೂಮಿಕಾಳ ಪ್ರೀತಿಯ ಸಾಂತ್ವನ ಮತ್ತು ನಿಖಿಲ್ನ ಕಠಿಣ ಪರಿಶ್ರಮದಿಂದ ಎಲ್ಲವೂ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿತ್ತು. ದಿನಗಳು ಹೋಗ್ತಾ 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 ಆ ದಿನಗಳೇ ಅವರನ್ನು ಒಂದು ರೀತಿಗೆ ಇಂದಿನ ದಿನಗಳನ್ನು ಮರೆಯುವಂಥ ಶಕ್ತಿ ಕೊಟ್ಟು ತಂದೆಯ ಸಾವಿನ ಆಘಾತದಿಂದ ಹೊರಬರಲು ಯಶ್ ಸದ್ಯಕ್ಕೆ ವಿದೇಶಕ್ಕೆ ಹೋಗಿ ಅಲ್ಲಿಯೇ ಶಾಶ್ವತವಾಗಿ ವಾಸಿಸೋಕೆ ಹೋದನು. ಇತ್ತ ವಂಚನೆ, ಕಳ್ಳತನ, ಕೊಲೆ ಯತ್ನದಂತಹ ಹಲವು ಕರಾಳ ಪ್ರಕರಣಗಳು ದಾಖಲಾಗಿದ್ದರಿಂದ ಆ ಕ್ರೂರಿ ರಮ್ಯಾಳಿಗೆ ನ್ಯಾಯಾಲಯವು ಕಠಿಣ ಶಿಕ್ಷೆಯನ್ನು ವಿಧಿಸಿತು. ಅವಳು ತನ್ನ ಇಡೀ ಅಹಂಕಾರವನ್ನು ಕಳೆದುಕೊಂಡಳು. ಜೈಲಿನ ಕತ್ತಲೆ ಕೋಣೆಯಲ್ಲಿ ಕೊರಗ್ತಾ ಇದ್ದಾಳೆ. ನಿಖಿಲ್ ಮತ್ತು ಭೂಮಿಕಾ ತಮ್ಮ ಹಳೆಯ ಕಹಿ ನೆನಪುಗಳನ್ನೆಲ್ಲ ಮರೆತು ಮತ್ತೆ ಹೊಸ ಆಶಾವಾದದೊಂದಿಗೆ ತಮ್ಮ ಸುಂದರ ಜೀವನಕ್ಕೆ ಮರಳಿದ್ರು. ಆಪ್ತ ಸ್ನೇಹಿತ ಆರ್ಯನ್ ಸಹ ತನ್ನ ವೈದ್ಯಕೀಯ ವೃತ್ತಿಯಲ್ಲಿ ತುಂಬಾ ಬ್ಯುಸಿಯಾಗ್ತಾರೆ. ದಿನಗಳು ತಿಂಗಳುಗಳು ಉರುಳಿದ್ವು. ಕಾಲವು ಇಡೀ ಜಗತ್ತಿನ ಎಲ್ಲ ಗಾಯಗಳಿಗೂ ಮದ್ದು ಎನ್ನುವಂತೆ ಅವರ ಮನಸ್ಸಿನಲ್ಲಿದ್ದ ಕರಾಳ ನೋವು ಕೂಡ ಕಾಲಾನಂತರದಲ್ಲಿ ಸಂಪೂರ್ಣವಾಗಿ ಗುಣವಾಗುತ್ತಾ ಬಂತು. ಅವರಿಬ್ಬರು ಇವತ್ತು ತಮ್ಮದೇ ಆದ ಪುಟ್ಟ ಪ್ರೀತಿಯ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿದ್ದರು. ಸುಮಾರು 8 ತಿಂಗಳ ನಂತರ ಇವತ್ತು ಇಡೀ ನಗರದಲ್ಲಿ ಸಂಭ್ರಮದ ವಾತಾವರಣವಿತ್ತು. ಯಾಕಂದರೆ ಆಪ್ತ ಸ್ನೇಹಿತ ಆರ್ಯನ್ ಇವತ್ತು ರಾತ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿನ ತನ್ನ ಅದ್ಭುತ ಸೇವೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಪ್ರಶಸ್ತಿಯನ್ನು ಪಡಿತಾ ಇದ್ದನು. ಆತ ಅತಿ ಸಣ್ಣ ವಯಸ್ಸಿನಲ್ಲೇ ವೈದ್ಯಕೀಯ ಲೋಕದಲ್ಲಿ ಬಹಳಷ್ಟು ಸಾಧಿಸಿ ಅತ್ಯಂತ ಕಿರಿಯ ಮತ್ತು ಯಶಸ್ವಿ ಶಸ್ತ್ರಚಿಕಿತ್ಸಕನಾಗಿದ್ದಂತಹ ಆತನ ಈ ಐತಿಹಾಸಿಕ ಸಾಧನೆಯನ್ನು ಕಣ್ಣಾರೆ ಕಂಡು ಸಂಭ್ರಮಿಸಲು ನಿಖಿಲ್, ಭೂಮಿಕಾ ಇಬ್ಬರು ಕೂಡ ಆ ಗ್ರ್ಯಾಂಡ್ ಅವಾರ್ಡ್ ಫಂಕ್ಷನ್ಗೆ ಅಂತ ಹೇಳಿ ಹೋಗಿದ್ರು. ಯಾಕಂದರೆ ಆರ್ಯನ್ಗೆ ನಿಖಿಲ್ ಮತ್ತು ಭೂಮಿಕಾ ಕೇವಲ ಸ್ನೇಹಿತರಲ್ಲ, ಎತ್ತ ಕುಟುಂಬಕ್ಕಿಂತಲೂ ಹೆಚ್ಚಿನವನಾಗಿದ್ದರು. ಪ್ರಶಸ್ತಿ ಪ್ರದಾನ ಸಮಾರಂಭ ಮುಗಿದಿತ್ತು. ನಿಖಿಲ್ ಮತ್ತು ಭೂಮಿಕಾ ವೇದಿಕೆಯ ಸಮೀಪದ ಮೇಜಿನ ಬಳಿ ಬಂದು ಕುಳಿತುಕೊಳ್ತಾರೆ. ಆರ್ಯನ್ ಆ ಅಪ್ರತಿಮ ಸಾಧನೆಯನ್ನು ನೋಡಿ ಜನರೆಲ್ಲ ಅವರನ್ನು ಹೊಗಳುತ್ತಾ ಇದ್ರೆ, ಕೆಲವರು ನಿಖಿಲ್ ಮತ್ತು ಭೂಮಿಕಾ ಅನುಭವಿಸಿದಂತಹ ಆ ನೋವಿನ ಕಥೆಯನ್ನು ನೆನೆದು ಅನುಕಂಪದಿಂದ ನೋಡ್ತಾ ಇದ್ರು. ಆದರೆ ಈ ಎಲ್ಲ ಕಷ್ಟಗಳನ್ನು ಮೀರಿ ಇವತ್ತು ಅವರು ಮತ್ತೆ ನಗುತ್ತಾ ಒಟ್ಟಿಗೆ ಎಲ್ಲವನ್ನ ಮರೆತು ಏನೋ ಸಾಧಿಸ್ತಾ ಜೀವನದಲ್ಲಿ ಇವತ್ತು ನೆಮ್ಮದಿಯಾಗಿ ಜಾಗದಲ್ಲಿ ಬಂದು ಕುಳಿತಿದ್ರು. ಕಾರ್ಯಕ್ರಮದ ನಂತರ ಅವರು ಆರ್ಯನ್ ಜೊತೆ ಭೋಜನ ಮಾಡಿದ್ರು. ಆರ್ಯನ್ ತನ್ನ ಸಹೋದ್ಯೋಗಿಗಳೊಂದಿಗೆ ಪಾರ್ಟಿಗೆ ಹೋಗುವುದಾಗಿ ಹೇಳಿದ್ರಿಂದ ನಿಖಿಲ್ ಮತ್ತು ಭೂಮಿಕಾ ಅಲ್ಲಿಂದ ಬೇಗ ಹೊರಟು ಬರ್ತಾರೆ. ಮನೆಗೆ ಹೋಗುವ ದಾರಿಯಲ್ಲಿ ತಂಪಾದ ರಾತ್ರಿಯ ಗಾಳಿಯನ್ನು ಆಸ್ವಾದಿಸಲು ಅವರು ಉದ್ಯಾನವನವೊಂದರ ಹತ್ತಿರ ಬಂದು ನಿಂತ್ಕೊತಾರೆ. ಭೂಮಿಕಾ ಅಲ್ಲಿ ಸ್ವಲ್ಪ ಹೊತ್ತು ನಡೆಯಬೇಕೆಂದು ಹಠ ಕೂಡ ಹಿಡಿತಾಳೆ. ಭೂಮಿಕಾ ಹೊರಗೆ ಚಳಿ ಜೋರಾಗಿದೆ, ಈ ಹೊತ್ತಲ್ಲಿ ಯಾಕೆ ವಾಕ್ ಹೋಗಬೇಕು ಅಂತ ಅನಿಸುತ್ತೆ. ನಿಖಿಲ್ ಕಾಳಜಿಯಿಂದ ಕೇಳ್ತಾನೆ. ನನಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ನಿನ್ನ ಜೊತೆ ಹೀಗೆ ಶಾಂತವಾಗಿ ಯಾವುದೇ ಗಲಾಟೆ ಇಲ್ಲದ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯಬೇಕು ಅಂತ ಹೇಳಿ ಭೂಮಿಕಾ ನಿಖಿಲ್ನ ಕೈ ಹಿಡಿದುಕೊಂಡು ಹೇಳ್ತಾಳೆ. ಅವರಿಬ್ಬರು ಆ ಉದ್ಯಾನವನದ ಹಾದಿಯಲ್ಲಿ ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ರು. ನಿಖಿಲ್, ಆ ಕಳೆದ 1 ವರ್ಷ ನಿನಗೆ ತುಂಬಾ ಕಠಿಣವಾಗಿತ್ತು ಎಂದು ನನಗೆ ಗೊತ್ತು. ಇದು ನಮ್ಮಿಬ್ಬರಿಗೂ ಕೂಡ ಅತಿ ಹೆಚ್ಚು ನೋವಿನ ವರ್ಷವೂ ಆಗಿತ್ತು ಕೂಡ ಎಂದು ಭೂಮಿಕಾ ಗಂಭೀರವಾಗಿ ಹೇಳ್ತಾ ಇದ್ದಾಳೆ. ನಿಖಿಲ್ ಕೂಡ ಆಕೆಯ ಮಾತನ್ನು ಕೇಳಿ ತನ್ನ ಹಳೆಯ ಕಹಿ ನೆನಪುಗಳನ್ನು ಅವೆಲ್ಲ ಕಳೆದು ಹೋದವು, ಅದನ್ನು ಅನುಭವಿಸೂ ಆಯಿತು. ಗೊತ್ತಾ, ಒಂದು ಕಾಲದಲ್ಲಿ ಬದುಕು ನಮಗೆ ಅತಿ ಹೆಚ್ಚು ಅನ್ಯಾಯ ಮಾಡಿಬಿಡ್ತು ಅಂತ ಅನ್ನಿಸ್ತು ಕೂಡ.
ಆ ನೋವಿನಿಂದ ನಾವಿಬ್ಬರು ಎಂದಿಗೂ ಹೊರಬರಲು ಸಾಧ್ಯವೇ ಇಲ್ಲ, ನಮ್ಮ ಜೀವನವೇ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡು, ಇವತ್ತು ನಾವು ಎಷ್ಟು ಸುಖವಾಗಿದ್ದೀವಿ. ಭೂಮಿಕಾ ಮಂದಹಾಸ ಬೀರುತ್ತಾ ಹೇಳ್ತಾಳೆ. ಹೌದು ಭೂಮಿಕಾ, ಕಾಲ ಎಲ್ಲವನ್ನ ಗುಣಪಡಿಸುತ್ತೆ. ನನ್ನ ತಾಯಿ ಮತ್ತು ತಂದೆ ಎಲ್ಲೇ ಇದ್ದರೂ ಕೂಡ ನಾವಿಬ್ಬರ ಈ ಖುಷಿಯನ್ನು ನೋಡಿ ಆಶೀರ್ವದಿಸ್ತಾ ಇರ್ತಾರೆ ಮತ್ತು ಪ್ರಾರ್ಥಿಸ್ತಾ ಇರ್ತಾರೆ ಎಂದು ನಿಖಿಲ್ ಆಕಾಶದತ್ತ ನೋಡಿ ನುಡಿತಾನೆ. ಅವರು ಖಂಡಿತವಾಗಿಯೂ ನಿನ್ನ ನೋಡಿ ತುಂಬ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ ನಿಖಿಲ್. ಅವರು ಯಾಕೆ ಸಂತೋಷ ಪಡೋದಿಲ್ಲ? ತಮ್ಮ ಮಗ ಇಂದು ಕಿರಿಯ ಮತ್ತು ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಾಗಿ ಒಬ್ಬನಾಗಿದ್ದಾನೆ, ಗುರುತಿಸ್ಕೊಂಡಿದ್ದಾನೆ. ತಂದೆ ತಾಯಿ ಎಲ್ಲ ಕನಸುಗಳನ್ನು ನನಸು ಕೂಡ ಮಾಡಿದ್ದಾನೆ. ಹಾಗೆ ತನ್ನ ತಂದೆ ಇಷ್ಟಪಟ್ಟು ಮದುವೆ ಮಾಡಿದ ಹುಡುಗಿಯ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾನೆ. ಒಂದು ಮೌಲ್ಯಯುತವಾದ ಸ್ನೇಹವನ್ನು ಉಳಿಸ್ಕೊಂಡಿದ್ದಾನೆ. ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ ವ್ಯಕ್ತಿಯಾಗಿದ್ದಾನೆ. ಭೂಮಿಕಾ ಪ್ರೀತಿಯಿಂದ ಹೇಳಿದ್ಲು. ಹೌದಾ? ನಿಖಿಲ್ ನಾಚುತ್ತಲೇ ಕೇಳ್ತಾನೆ. ಹೌದು, ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ನನಗೆ ಪರಿಪೂರ್ಣವಾದ ಪತಿಯಾಗಿದೆಯಾ? ಮತ್ತು ಭೂಮಿಕಾ ಮಾತನ್ನು ನಿಲ್ಲಿಸಿದ್ಲು. ಮತ್ತು ನಿಖಿಲ್ ಕುತೂಹಲದಿಂದ ಮತ್ತೆ ಕೇಳಿದ. ಭೂಮಿಕಾ ಅವನ ಹತ್ತಿರ ಬಂದು ನಿಖಿಲ್ನ ಕೈಯನ್ನು ತಂದು ತನ್ನ ಹೊಟ್ಟೆಯ ಮೇಲಿಟ್ಟು, ಮತ್ತು ಶೀಘ್ರದಲ್ಲೇ ನೀನು ಒಬ್ಬ ಪರಿಪೂರ್ಣ ತಂದೆಯಾಗಲಿದ್ದೀಯಾ ಎಂದು ಸಿಹಿಯಾದ ಸುದ್ದಿಯನ್ನು ನೀಡ್ತಾಳೆ. ಆ ಕ್ಷಣ ನಿಖಿಲ್ನ ಮುಖದಲ್ಲಿ ಕಂಡ ಆ ಸಂತೋಷದ ಹೊಳಪು, ಆ ಆಶ್ಚರ್ಯ ಮತ್ತು ಅತೀವ ಖುಷಿ, ಅದು ಇಡೀ ಕಾದಂಬರಿಯ ಅತಿ ದೊಡ್ಡ ಸುಖಾಂತ್ಯದ ಕ್ಷಣವಾಗಿತ್ತು. ಅವನು ಭೂಮಿಕಾಳನ್ನು ಅಪ್ಕೊಂಡು ಕಣ್ಣೀರನ್ನು ಹಾಕ್ತಾನೆ. ಎಲ್ಲ ನೋವುಗಳು ಕೂಡ ಮರೆತು ಹೋದವು. ಬದುಕು ಮತ್ತೆ ಚಿಗುರುಡಿಯುತ್ತದೆ. ಕತೆ ಸಮಾಪ್ತ. ಈ ಕತೆ ಹೇಗಿತ್ತು? ಈಗ ಹೊಸ ಕತೆಗಳು ಶುರುವಾಗ್ತಾ ಇದೆ. ಪಶುಪತ್ನಿ ಸುತಾಲಯ ಮತ್ತು ದಿ ಡೆವಿಲ್ಸ್ ಮ್ಯಾರೇಜ್ ಅಂತ. ದಯವಿಟ್ಟು ಅದಕ್ಕೆ ಇದೇ ರೀತಿಯ ಸಪೋರ್ಟನ್ನು ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ಯಾರಪ್ಪ ಸೈಲೆಂಟ್ ರೀಡರ್ಸು ಮತ್ತು ಲಿಸನರ್ಸ್ ಏನಿದ್ದೀರಾ, ದಯವಿಟ್ಟು ನೀವು ಅಭಿಪ್ರಾಯ ಏನು ಅಂತ ಈ ಕೊನೆಯಲ್ಲಾದರೂ ತಿಳಿಸಿ. ಈ ಕತೆ ಹೇಗಿತ್ತು ಅಂತ ನಿಮಗೇನು ಅನ್ನಿಸ್ತು ಅಂತ ಹೇಳಿ, ಓಕೆನಾ? ಮುಂದಿನ ಕಾದಂಬರಿಗಳೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.